ಇನ್ನು ಡಿಕೆ ಶಿವಕುಮಾರ್ ಪಾದಗಳಿಗೆ ಕೋಟಿ ನಮಸ್ಕಾರ ಅಂತ ಡಿಸಿಎಂ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕಿದ್ದ ಹಾಗೆ ಡಿಕೆ ಶಿವಕುಮಾರ್ಗೆ ಏನಾಯ್ತೋ ಗೊತ್ತಿಲ್ಲ, ಯಾಕೆ ಈ ರೀತಿ ಗಂಟು ಬಿದ್ದಿದಾರೋ ಗೊತ್ತಾಗ್ತಿಲ್ಲ ನಮಗೆ ಅಂತ. ನಮ್ಮ ಜನರನ್ನ ನೆಮ್ಮದಿಯಿಂದ ಇರೋಕೆ ಬಿಡಿ, ನೀನೇ ಮಹಾರಾಜ, ನೀನೇ ಉಪಮುಖ್ಯಮಂತ್ರಿ ಆಯ್ತಾ ಅಂತ ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ದಯವಿಟ್ಟು ನಮ್ಮ ಜನರನ್ನ ಸ್ವಲ್ಪ ನೆಮ್ಮದಿಯಿಂದ ಬದುಕೋಕ್ ಬಿಡಿ ಅಂತ ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಒಂದು ನಿಮಿಷ ಅವನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ. ನಾವೆಲ್ಲ ಮನೆ ಜನ, ಪಾಲಿಟಿಕ್ಸೇ ಬೇರೆ, ವಿಶ್ವಾಸನೇ ಬೇರೆ, ಆತ್ಮೀಯತೆ ಬೇರೆ. ಯಾತಕ್ಕಿದ್ದಾರ ಅವನು ಗಂಟು ಬಿದ್ದುಬಿಟ್ಟಿದಾರೋ ಗೊತ್ತಿಲ್ಲ. ತುಮಕೂರು ಜನ ಮುಗ್ದ್ರಿ. ನಾನು ಯಾವುದೋ ಊರಿನಲ್ಲಿ ಬಂದು ಅಲ್ಲಿ ಓಟ್ ಹಾಕೋರು, ನಿಮ್ಮ ಮನೆ ಕಾರಣ ನನಗೋಸ್ಕರ ಆದರೂ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ, ಅದು ಬಿಟ್ಬಿಟ್ಟು ಯಾರೋ ಮಾಡಿ ಬಿಟ್ಟೋಗಿದ್ದು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಅವ್ರ ಹೆಸರಿದೆ ಅನ್ನೋ ದೃಷ್ಟಿಯಿಂದನೋ ಮತ್ತೊಂದಿಂದನೋ ಇದಾಗಬಾರ್ದು. ಇರೋದು 1200 ಕ್ಯೂಸೆಕ್. ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ 5 ತಾಲೂಕು ಹಂಚ್ಬಿಟ್ಟವ್ರೆ. 5 ಜನ ಅಣ್ಣ ತಮ್ಮದಿರಿಗೆ ಏನೇನು ಕೊಟ್ಬಿಟ್ಟವ್ರು ಇವರು. ಅದ್ರೊಳಗೆ ಅವ್ರು ಹೆಂಗೋ ನೆಮ್ಮದಿಯಾಗೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರ ಬದುಕಿನಲ್ಲಿ ಯಾಕೆ ನಾವು ಉಳಿ ಹಿಂಡಬೇಕು? ನಾನು ಹೇಳಿದ್ದು ಇಷ್ಟೇ ಇವ್ರಿಗೆ, ಮಂಚನ ಬೆಲೆ ಇದೆ, ತಿಪ್ಕೊಂಡಳ್ಳಿ ಇದೆ, ಇನ್ನೊಂದು ಹೊಸ ಲೈನ್ ಹಾಕ್ಕೊಂಡು ಹೋಗು, ನೀನೇ ಮಹಾರಾಜ, ನೀನೇ ಉಪಮುಖ್ಯಮಂತ್ರಿ, ಅದೃಷ್ಟ ಇದೆ, ಇನ್ನೊಂದು ಚೇರ್ ಹತ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ನಮ್ಮ ಜನಕ್ಕೆ ತೊಂದರೆ ಕೊಡಬೇಡ್ರಪ್ಪ. ಅವ್ರೇನೋ ಯಾರೋ ಪುಣ್ಯಾತ್ಮರು ಮಾಡೋಗವ್ರೆ, ನೀವು ಒಂದು ಮಾಡಿ ನಿಮ್ಮ ಹೆಸರು ತೊಗೊಳ್ಳಿ. ಮಂಚನ ಬೆಲೆಗೆ ಬೇಕಾದ ತಗೊಂಡೋಗಿ, ಇನ್ನೊಂದು ಹೇಮಾವತಿ ಕ್ಯಾನಲ್ ಹಾಕ್ತಿರೋ, ಮತ್ತೊಂದು ಹಾಕ್ತಿರೋ, ಇಲ್ಲ ಕೃಷ್ಣದಿಂದ ತಗೋತಿರೋ, ಆಲ್ಮಟ್ಟಿಯಿಂದ ತಗೋತಿರೋ, ನೀವು ಬಿಟ್ಟಿದ್ದು ಯಾರೋ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಹಂಚ್ಬಿಟ್ಟವ್ರೆ. ಅವ್ರಿಗೆ ಸುಮಾರು ಮಕ್ಕಳಾಗ್ಬಿಟ್ಟವೆ ಇವಾಗ. ಆಮೇಲೆ ಎಲ್ಲಿ ಹೋಗ್ಬೇಕು ಅವರು? 15-20 ವರ್ಷ ಆಗಿದೆ ಅದು ಮಾಡಿ, ಏನೋ ಒಂಚೂರು ನೆಮ್ಮದಿಯಿಂದ ಬದುಕ್ತಾವ್ರೆ. ನಾವ್ಯಾರು? ಅಲ್ಲಿರೋದನ್ನ ನೀವು ಇಲ್ಲೆಲ್ಲೋ ಕೊಟ್ಬಿಡ್ತೀರಿ, ಅಲ್ಲೆಲ್ಲೋ ಕೊಟ್ಬಿಡ್ತೀನಿ, ಎಲ್ಲಿ ಕೊಟ್ಬಿಡ್ತೀರಿ? ಬರ್ತಾ ಇರೋ ನೀರೇನೇ 1200 ಅದೆಷ್ಟೋ ಕ್ಯೂಸೆಕ್ಸು ಅದೇನೋ ಅಂತಾರೆ. ನಾವು ಅದನ್ನು ಅದು ಏನು ಮಾಡೋರೆ, ಎಲ್ಲ ಹಂಚ್ಬಿಟ್ಟು ಕುಣಿಗಳಿಗೆ ಜಾಸ್ತಿ ಕೊಟ್ಟವ್ರೆ ಅಂತ. ನೀವು ಹೋಗಿ ತಿಪ್ಕೊಂಡಳ್ಳಿ ಮತ್ತು ಮಂಚನ ಮೇಲೆ ದೊಡ್ಡ ದೊಡ್ಡ ಜಲಾಶಯ ಇದೆ. ರಾಮನಗರಕ್ಕೂ ಆಯ್ತದೆ, ಮಾಗಡಿಗೂ ಆಯ್ತದೆ, ಕನಕಪುರಕ್ಕೂ ಆಯ್ತದೆ. ಶಿವಕುಮಾರ್ ಅವ್ರು ಅಂತಂದರೆ ನಮ್ಮ ಹಳ್ಳಿಗೂ ಕೂಡ ಅವರೇ ಕೊಡ್ಬೋದು. ಅವ್ರ ಹೆಸರು ದೊಡ್ಡದಾಗಿ ಬೋರ್ಡ್ ಹಾಕ್ತೀನಿ. ಇವೇನು ಇವಾಗ ಮಾಡಿದ್ದಾರೆ ಅದಕ್ಕೆ ತೊಂದರೆ ಕೊಡಬೇಡ ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ವಿನಂತಿ ಮಾಡ್ತೀನಿ. ಒಂದು ನಿಮಿಷ ಅವನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ.